ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಆತ್ಮೀಯ ಮಿತ್ರರೇ, ಬ್ರಹ್ಮಸೂತ್ರ ಪ್ರಿಯರೇ, ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಹಿಂದಿನ ವಿಡಿಯೋದಲ್ಲಿ ನಾವು 2ನೇ ಅಧ್ಯಾಯದ 1ನೇ ಪಾದವನ್ನು ಪೂರ್ತಿಯಾಗಿ ಮುಗಿಸಿದ್ದೇವೆ. ಈಗ 2ನೇ ಅಧ್ಯಾಯದ 2ನೇ ಪಾದದಿಂದ ನಾವು ಶುರು ಮಾಡಬೇಕಾಗಿದೆ. ನೋಡಿ, ಬೇರೆ ಬೇರೆ ಪಂಥದವರು, ಅಂದರೆ ಬೇರೆ ಬೇರೆ ಮತದವರು, ಅಂದರೆ ಬೇರೆ ಬೇರೆ ಸಿದ್ಧಾಂತದವರು ಶಾಸ್ತ್ರಗಳು ಈ ಜಗತ್ತಿನ ಸೃಷ್ಟಿಗೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಕಾರಣಗಳನ್ನು ಹೇಳ್ತಾರೆ. ಸೃಷ್ಟಿಗೆ ಕಾರಣಗಳು ಬೇರೆ ಬೇರೆ ಅಂತಾರೆ, ಸೃಷ್ಟಿಯ ರೀತಿಗಳು ಬೇರೆ ಬೇರೆ ಅಂತ ಹೇಳ್ತಾರೆ. ಹಾಗಾಗಿ ಈಗ ಸಮಸ್ಯೆ ಏನಂದರೆ ಯಾವುದು ನಿಜವಾದ ಕಾರಣ ಅಂತ ನಾವು ತಿಳ್ಕೊಳ್ಬೇಕಾಗಿದೆ. ಹಾಗಾಗಿ ಆ ಎಲ್ಲ ಬೇರೆ ಬೇರೆ ಮತಗಳು ಎಲ್ಲೆಲ್ಲಿ ತಪ್ಪಾಗಿ ತಮ್ಮ ಸಿದ್ಧಾಂತವನ್ನು ಮಾಡಿಕೊಂಡಿದ್ದಾವೋ ಅದನ್ನು ತೋರಿಸಿ ಅವರಿಗೆ ಅದನ್ನು ಅಲ್ಲಗಳೆದು ಶ್ರುತಿ ಮತ್ತು ಸ್ಮೃತಿಗಳ ಪ್ರಕಾರ ಹೇಗೆ ಮುಮುಕ್ಷುವಾದವನಿಗೆ ಮೋಕ್ಷದ ದಾರಿಯನ್ನು ಸ್ಪಷ್ಟವಾಗಿ ತೋರಿಸುವ ಉದ್ದೇಶದಿಂದ ಈ 2ನೇ ಪಾದ ಬಂದಿದೆ. ಅಂದರೆ ಈಗ ನಾವು ತಪ್ಪಾಗಿ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ತಪ್ಪಾಗಿ ಸಾಧನೆಗಳನ್ನು ಎಷ್ಟೇ ಮಾಡಿದರೂ ಸಹ ತಪ್ಪು ದಾರಿಯಲ್ಲಿ ಹೋಗಿದ್ದರೆ ನಾವು ಸರಿಯಾದ ಗಮ್ಯವನ್ನು ಸೇರಲಿಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಸರಿಯಾದ ಗಮ್ಯವನ್ನು ಸೇರಬೇಕಾದ್ರೆ ಸರಿಯಾದ ದಾರಿಯಲ್ಲಿ ಮುನ್ನಡೆಯಬೇಕು ಅನ್ನೋ ಉದ್ದೇಶದಿಂದ ಇದು ಮುಂದೆ ಒಂದೊಂದೇ ಮತದಲ್ಲಿ, ಅಂದರೆ ಒಂದೊಂದೇ ಸಿದ್ಧಾಂತದಲ್ಲಿ ಏನು ತಪ್ಪಾಗಿದೆ, ಅದಕ್ಕೆ ಯಾಕೆ ನಾವು ವೇದಾಂತವನ್ನೇ ಶಂಕರರ ಅದ್ವೈತ ವೇದಾಂತ, ಯಾಕಂದರೆ ಅದ್ವೈತ ವೇದಾಂತ ಶಂಕರರಿಗಿಂತ ಮೊದಲು ಇತ್ತು, ಆದರೆ ಅದ್ವೈತ ವೇದಾಂತದ ಸ್ಪಷ್ಟತೆಯನ್ನು ಕೊಟ್ಟವರು ಭಗವತ್ಪಾದ ಶಂಕರರು. ಹಾಗಾಗಿ ಮೋಕ್ಷಗಾಮಿಗಳು ಅದ್ವೈತ ವೇದಾಂತವನ್ನೇ ದಾರಿಯಲ್ಲೇ ಹೋದರೆ ಮುಮುಕ್ಷುತ್ವ ಇದ್ದವರಿಗೆ ಮೋಕ್ಷವನ್ನು ಪಡೆಯುವುದು ತುಂಬ ಸುಲಭ, ಒಂದೇ ಜನ್ಮದಲ್ಲಿ ಪಡೆಯಬಹುದು ಅನ್ನೋದು ಶಂಕರಾಚಾರ್ಯರ ಸಿದ್ಧಾಂತವಾಗಿದೆ. ಹಾಗಾಗಿ ಅದನ್ನು ಸ್ಪಷ್ಟಪಡಿಸಲಿಕ್ಕಾಗಿ ಬೇರೆ ಬೇರೆ ಮತಗಳಲ್ಲಿ ಯಾವ್ಯಾವ ತೊಂದರೆ ಇದೆಯೋ ಅದನ್ನು ತೋರಿಸಿ, ಯಾಕೆ ನೀವು ವೇದ ಮತ್ತು ವೇದ ಅಂದರೆ ಶ್ರುತಿ ಎಲ್ಲ ಒಂದೇ, ಶ್ರುತಿಗಳಲ್ಲಿ ಹೇಳಿದ ಸ್ಮೃತಿಗಳಲ್ಲಿ ಹೇಳಿದ ದಾರಿಯನ್ನೇ, ಮೋಕ್ಷದ ದಾರಿಯನ್ನೇ ಅನುಸರಿಸಬೇಕು ಅನ್ನುವ ವಿಚಾರವನ್ನು ಹೇಳಲಿಕ್ಕಾಗಿ ಮೊದಲು ಈ ಸಾಂಖ್ಯ ಮತದಲ್ಲಿ ಏನು ಸಮಸ್ಯೆ ಇದೆ ಅಂತ ಹೇಳ್ತಾರೆ. ಸಾಂಖ್ಯರು, ಯಾಕಂದ್ರೆ ಸಾಂಖ್ಯರ ಬಗ್ಗೆ ಯಾಕೆ ಇಷ್ಟೊಂದು ಡಿಸ್ಕಷನ್ ಆಗ್ತಾ ಇದೆ ಅಂತ ನಮಗೆ ಅನಿಸಿದ್ರೆ ಅದಕ್ಕೆ ಉದ್ದೇಶ ಏನು ಅಂದರೆ, ವೇದಾಂತಕ್ಕೆ ತುಂಬ ಹತ್ತಿರ ಇರೋರೇ ಸಾಂಖ್ಯರು. ಅಂದರೆ ಅವರು ಹೆಚ್ಚಿನ ವಿಚಾರವನ್ನು ಒಪ್ತಾರೆ. ಆದರೆ ಏನಾಗಿದೆ, ಮೈನ್ ಬಂದಾಗ ಅವರಿಗೂ ನಮಗೂ ಭಾರಿ ನಮಗೂ ಅನ್ನೋ ವೇದಾಂತಿಗಳಿಗೂ ಭಾರಿ ಭೇದ ಬಂದುಬಿಡತ್ತೆ. ಅದಕ್ಕೆ ಅಲ್ಲದೆ ಭಗವದ್ಗೀತೆಯಲ್ಲೂ ಸಾಂಖ್ಯ ದರ್ಶನದ ಕೆಲವು ಶ್ಲೋಕಗಳು ಬರ್ತವೆ. ಹಾಗಾಗಿ ಇಲ್ಲಿ ಎಲ್ಲಿ ತಪ್ಪಾಗಿದೆ, ಎಲ್ಲಿ ಸರಿ ಮಾಡ್ಕೊಳ್ಬೇಕು ಅನ್ನೋದನ್ನು ತೋರಿಸ್ಲಿಕ್ಕಾಗಿ ಸಾಂಖ್ಯ ಮತದ ವಿಚಾರವನ್ನು ಮಾತಾಡ್ತಾ ಭಗವತ್ಪಾದ ಶಂಕರರು ಹೇಳ್ತಾರೆ, ಉಪಾದಾನ ಕಾರಣ ಪರಮಾತ್ಮನೇ ಹೊರತು ಉಪಾದಾನ ಕಾರಣ ಸಾಂಖ್ಯರು ಹೇಳುವ ಜಡ ಪ್ರಕೃತಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ತ್ರಿಗುಣಾತ್ಮಿಕ ಜಡ ಪ್ರಕೃತಿ ಉಪಾದಾನ ಕಾರಣ ಆಗಲಿಕ್ಕಾಗೋದಿಲ್ಲ ಅಂತ ತಮ್ಮ ವಾದವನ್ನು ಮುಂದುವರಿಸುತ್ತಾ 2ನೇ ಅಧ್ಯಾಯದ 2ನೇ ಪಾದದ 1ನೇ ಸೂತ್ರ ಹೀಗೆ ಹೇಳುತ್ತೆ ನೋಡಿ, ರಚನಾನು ಪಪತ್ತೇಶ್ಚ ನ ಅನುಮಾನಂ. ರಚನಾನು ಪಪತ್ತೇಶ್ಚ ನ ಅನುಮಾನಂ. ಸಾಂಖ್ಯ ಪ್ರಕೃತಿಯು ಜಡ. ಈ ಪ್ರಕೃತಿಯನ್ನೇ ಅವರು ಪ್ರಧಾನ ಅಂತ ಹೇಳ್ತಾರೆ. ಅದಕ್ಕೆ
ಚೇತನಾತ್ಮಕ ಯಾವ ಗುಣವೂ ಇಲ್ಲ. ಅಂದರೆ ಜಡ ಅಂದ್ಕೂಡ್ಲೇ ಒಂದು ಬೆಟ್ಟ ಜಡ, ಕಲ್ಲು ಜಡ ಅನ್ನುವಂಥದ್ದನ್ನೇ ಸಾಂಖ್ಯ ಪ್ರಕೃತಿಗೆ ಪೂರ್ತಿ ಜಡವಾಗಿದೆ, ಅದಕ್ಕೆ ಚೇತನದ ಸಹಾಯ ಬೇಡ ಅಂತ ಅವರು ಹೇಳ್ತಾರೆ. ಮತ್ತು ಯಾವುದನ್ನು ಸೃಷ್ಟಿ ಮಾಡಬೇಕಾದರೂ ಚೇತನವು ಅಂದರೆ ಕಾನ್ಷಿಯಸ್ನೆಸ್ ಅಂತ ಹೇಳ್ತೇವಲ್ಲ, ಅತಿ ಮುಖ್ಯವಾಗಿ ಬೇಕಾಗುತ್ತದೆ ಅಂದ ವೇದಾಂತಿಗಳು ನಂಬುವ ವಿಚಾರ ಇದು. ಚೇತನ ಇಲ್ಲದೆ ಜಡದಿಂದ ಹೇಗೆ ನೀನು ಪ್ರಪಂಚವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಅಂತ ವೇದಾಂತಿಗಳ ಪ್ರಶ್ನೆ. ಹಾಗಾಗಿ ಸಾಂಖ್ಯ ಜಡ ಪ್ರಕೃತಿಯು ಅಥವಾ ಪ್ರಧಾನವು ಜಗತ್ತಿನ ಸೃಷ್ಟಿಗೆ ಉಪಾದಾನ ಕಾರಣ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಯಾರು ಹೇಳ್ತಾ ಇರೋದು? ಸಿದ್ಧಾಂತಿ ಅಂದರೆ ಈ ವೇದಾಂತಿ ಹೇಳ್ತಾ ಇದ್ದಾನೆ. ಈಗ ಎರಡನೇ ಸೂತ್ರ ಹೇಳುತ್ತೆ, ಪ್ರವೃತ್ತೇಶ್ಚ, ಜಗತ್ತಿನ ಸೃಷ್ಟಿಗೆ ಇನ್ವಾಲ್ವ್ಮೆಂಟ್ ಬೇಕಾಗತ್ತೆ. ಯಾವುದ್ರ ಇನ್ವಾಲ್ವ್ಮೆಂಟ್? ಚೇತನದ ಇನ್ವಾಲ್ವ್ಮೆಂಟ್ ಬೇಕಾಗತ್ತೆ. ಅಂದರೆ ಅದರಲ್ಲಿ ಪ್ರವೃತ್ತಿ ಬೇಕಾಗತ್ತೆ. ಪ್ರವೃತ್ತಿ ಇಲ್ಲದೆ ಇದು ಜಗತ್ತಿನ ಸೃಷ್ಟಿಯಾಗುವುದಿಲ್ಲ. ಆದರೆ ಜಡ ಪ್ರಕೃತಿಯು ಪ್ರಧಾನವು ಅಂದರೆ ತ್ರಿಗುಣಾತ್ಮಕ ಪ್ರಕೃತಿ ಇವು ಚೇತನವಿಲ್ಲದೇ ಇರುವುದರಿಂದ ಪ್ರವೃತ್ತಿಯಲ್ಲಿ ತೊಡಗಲು ಸಾಧ್ಯವಿಲ್ಲ. ಹಾಗಾಗಿ ಪ್ರಧಾನವು ಜಗತ್ತಿನ ಸೃಷ್ಟಿಗೆ ಉಪಾದಾನ ಕಾರಣವಲ್ಲ ಅಂತ ಹೇಳೋದು. ಯಾರು ಹೇಳೋದು? ವೇದಾಂತಿ ಹೇಳೋದು. ಈಗ ಮೂರನೇ ಸೂತ್ರ ಹೇಳುತ್ತೆ, ಪಯೋಂಬುವತ್ ಚೇತ್ ತತ್ರಾಪಿ. ಸಾಂಖ್ಯದ ವಾದ ಏನಪ್ಪ? ಹಾಲು ಯಾವುದರ ಸಹಾಯವಿಲ್ಲದೆ ಮೊಸರಾಗುತ್ತದೆ ಅಂತ ನೀವು ಹೇಳಿದ್ರಲ್ಲ. ಹೌದು, ನೀವು ಯಾವುದರ ಸಹಾಯವೂ ಇಲ್ಲದೆ ನದಿಯು ಹರಿಯುತ್ತದೆ. ಹೌದು, ಹಾಗಾಗಿ ಜಡ ಪ್ರಕೃತಿಯು ಯಾವುದರ ಸಹಾಯವೂ ಇಲ್ಲದೆ ಜಗತ್ತನ್ನು ಸೃಷ್ಟಿಸಬಹುದಲ್ಲ ಎಂದು ಸಾಂಖ್ಯರು ಹೇಳ್ತಾರೆ. ನೋಡಿ, ಇದು ಕೌಂಟರ್ ಅಟ್ಯಾಕ್ ಅಂತ ಹೇಳ್ತಾರಲ್ಲ, ಹಾಗೆ ಅವರು ಹೇಳ್ತಾರೆ. ನೀವೇ ಹೇಳಿದ್ರೆ, ಯಾರು ನೀವೇ ಅಂದರೆ ವೇದಾಂತಿಗಳೇ, ನೀವು ಏನು ಹೇಳಿದ್ರಿ? ಹಾಲು ಯಾವುದರ ಸಹಾಯವೂ ಇಲ್ಲದೆ ಮೊಸರಾಗತ್ತೆ, ನದಿಯು ಯಾವುದರ ಸಹಾಯವಿಲ್ಲದೆ ಹರಿಯುತ್ತೆ. ಹಾಗೆಯೇ ನಾವು ಹೇಳೋದು, ಜಡ ಪ್ರಕೃತಿಯ ಸಹಾಯದಿಂದ, ಬೇರೆ ಯಾವುದೇ ಸಹಾಯ ಇಲ್ಲದೆ ಅಂದರೆ ಚೇತನದ ಸಹಾಯವಿಲ್ಲದೆ ಈ ಜಡ ಪ್ರಕೃತಿಯು ಜಗತ್ತನ್ನು ಸೃಷ್ಟಿಸತ್ತೆ ಅಂತ ನಾವು ಹೇಳ್ತೇವೆ. ಇದರಲ್ಲಿ ಏನು ತಪ್ಪಿದೆ ಅಂತ ಇದು ಪ್ರಶ್ನೆ. ಅದಕ್ಕೆ ವೇದಾಂತಿಗಳು ಉತ್ತರ ಹೇಳ್ತಾರೆ, ಹಾಗಾಗೋದಿಲ್ಲ ಅದು. ಯಾಕಂದರೆ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಯಾಜ್ಞವಲ್ಕ್ಯರು ತನ್ನ ಹೆಂಡತಿ ಹಾಗೂ ತನ್ನ ಶಿಷ್ಯ, ತನ್ನ ಹೆಂಡತಿ ಶಿಷ್ಯ ಯಾಜ್ಞವಲ್ಕ್ಯರ ಹೆಂಡತಿ ಗಾರ್ಗಿ, ಅವರು ಹೆಂಡತಿಯೂ ಹೌದು ಶಿಷ್ಯನೂ ಹೌದು. ಅವರ ಪ್ರಶ್ನೆಗೆ ಉತ್ತರವಾಗಿ ಹೇಳ್ತಾರೆ, ಪರಮಾತ್ಮನು ಅಂತರ್ಯಾಮಿಯಾಗಿಯೂ ಕಂಟ್ರೋಲರ್ ಆಗಿಯೂ ನೀರಿನ ಒಳಗೆ ನಿಂತು ನೀರು ಹರಿಯುವಂತೆ ಮಾಡುತ್ತಾನೆ. ನೋಡಿ, ಈಗ ನಾವು ನೀರು ತನ್ನಿಂತಾನೇ ಹರಿಯೋದಲ್ಲಪ್ಪ ಅಂತ ಹೇಳ್ತಾ ಇದ್ದಾರೆ ವೇದಾಂತಿಗಳು. ಸಾಂಖ್ಯರಿಗೆ ಹೇಳ್ತಾ ಇದ್ದಾರೆ, ನೀವು ಅಂದ್ಕೊಂಡ ಹಾಗೆ ನೀರು ಜಡ, ಅದು ತನ್ನಿಂತಾನೇ ಹರಿಯುತ್ತೆ ಅಂದ್ರೆ ಅಲ್ಲ ಅಂತ ಹೇಳ್ತಾರೆ. ಯಾಜ್ಞವಲ್ಕ್ಯರು ಹೇಳ್ತಾರೆ, ಈ ನೀರಿನಲ್ಲಿ ಪರಮಾತ್ಮನು ಅಂತರ್ಯಾಮಿಯಾಗಿ ಅಥವಾ ಅದನ್ನು ಕಂಟ್ರೋಲ್ ಮಾಡುವವನಾಗಿ ನೀರಿನ ಒಳಗೆ ನಿಂತು ನೀರು ಹರಿಯುವಂತೆ ಮಾಡುತ್ತಾನೆ. ಅದು ಪೂರ್ವಕ್ಕೋ ಪಶ್ಚಿಮಕ್ಕೋ ಉತ್ತರಕ್ಕೋ ದಕ್ಷಿಣಕ್ಕೋ ಯಾವುದೇ ದಿಕ್ಕಲ್ಲಿ ಹರಿಯುವಂತೆ ಮಾಡೋದು ಯಾರು? ಭಗವಂತನೇ ಮಾಡೋದು. ನೀರು ತನ್ನಿಂದಾನೇ ಹರಿಯುವುದು ಅಲ್ಲ. ಹಾಗಾಗಿ ಚೇತನವಿದ್ದರೆ ಮಾತ್ರ ಇದು ಸಾಧ್ಯವಾಗತ್ತೆ ಅಂತ ವೇದಾಂತಿಗಳು ಸ್ಪಷ್ಟಪಡಿಸ್ತಾರೆ. ಸಾಂಖ್ಯರು ಮತ್ತೆ ಹೇಳ್ತಾರೆ ಕೌಂಟರ್, ಹಸುವಿನ ಕೆಚ್ಚಲಿನಿಂದ ಹಾಲು ಯಾವ ಪ್ರಯತ್ನವೂ ಇಲ್ಲದೆ ಬರುತ್ತೆ ಅಲ್ವಾ? ಹಸುವಿನ ಕೆಚ್ಚಲಿನಿಂದ ಹಾಲು ಬರಬೇಕಾದ್ರೆ ಯಾವ ಪ್ರಯತ್ನವೂ ಬೇಡ. ಅದರಂತೆ ಜಡದಿಂದ ಜಗತ್ತು ಸೃಷ್ಟಿಯಾಗಬಹುದಲ್ಲ ಅಂತ ಅವರ ಪ್ರಶ್ನೆ. ಅದಕ್ಕೆ ಉತ್ತರವಾಗಿ ಹೇಳ್ತಾರೆ, ಮೊದಲು ಈ ಹಸುವಿನ ಕೆಚ್ಚಲಿನಿಂದ ತನ್ನಿಂದಾನೇ ಹಾಲು ಬರೋಲ್ಲ. ಕರು ಮೊದಲು ಹೋಗಿ
ಹಸುವಿನಿಂದ ಹಾಲು ಕುಡಿಯುವುದರಿಂದಲೇ ನಂತರ ಹಸು ಸರಾಗವಾಗಿ ಹಾಲು ಕೊಡುತ್ತದೆ. ಹಾಗೆ ಅಂದರೆ ಇಲ್ಲಿ ಏನಾಯಿತು, ಒಂದು ಚೇತನವಾದ ಕರು ಜಡವಾದ ಹಾಲಿನ ಕೆಚ್ಚಲನ್ನು ಇನ್ನಲ್ಲಿ ಹಾಲನ್ನು ಕುಡಿದೋದ್ರಿಂದ ಮುಂದೆ ಅದು ಕೊಡ್ತಾ ಹೋಗುತ್ತೆ. ಇಲ್ಲಿ ಚೇತನದ ಅಗತ್ಯ ಆಯ್ತಲ್ವ. ಹಾಗೆ ನೀರಿನ ಸ್ವಭಾವವೇ ಮೇಲಿಂದ ಕೆಳಗೆ ಹರಿಯುವುದು, ಅದು ಸ್ವಭಾವ ಅದು ಅಂತ ಹೇಳ್ತಾರೆ. ಇಲ್ಲಿ ಜಡ ಚೇತನ ಕಾರಣ ಅಂತಲ್ಲ, ಕೆಲವುದಕ್ಕೆ ಅದರದೇ ಆದ ಸ್ವಭಾವ ಇದೆ. ಹಾಗೆ ನೀರಿನ ಸ್ವಭಾವವೇ ಏನು, ಮೇಲಿಂದ ಕೆಳಗೆ ಹರಿಯುವುದು. ಹಾಗಾಗಿ ಸಾಂಖ್ಯರು ಹೇಳುವುದನ್ನು ಒಪ್ಪಲಾಗುವುದಿಲ್ಲ. ಹಾಗಾದರೆ ನೀವು ತೋರಿಸಿ, ನೀರು ಕೆಳಗೆಯಿಂದ ಮೇಲಕ್ಕೆ ತನ್ನಿಂದಾನೇ ಹರಿಯುವುದನ್ನು ತೋರಿಸಿ, ಆಗೋದಿಲ್ಲ ಅಲ್ವಾ. ಹಾಗಾಗಿ ನಿಮ್ಮ ವಾದವನ್ನು ಒಪ್ಪಲಿಕ್ಕಾಗೋದಿಲ್ಲ ಅಂತ ವೇದಾಂತಿಗಳು ಹೇಳ್ತಾರೆ. ನೋಡಿ, ಮುಂದಿನ ಸೂತ್ರ 2ನೇ ಪಾದದ 4ನೇ ಸೂತ್ರ ಹೇಳುತ್ತೆ. ಇದು 175ನೇ ಸೂತ್ರ, 555 ಅಂತ ತಗೊಳ್ಳುವಾಗ. ವ್ಯತಿರೇಕಾನ ಅವಸ್ಥಿತೆ ಶ್ವ ಅನಪೇಕ್ಷತ್ವಾತ್. ವ್ಯತಿರೇಕ ಅನವಸ್ಥಿತೆ ಚ ಅನಪೇಕ್ಷತ್ವಾತ್. ಸಾಂಖ್ಯರಲ್ಲಿ ಪ್ರಧಾನ ಸ್ವತಂತ್ರ ಅಂದರೆ ಏನು? ಪ್ರಧಾನ ಅಂದರೆ ತ್ರಿಗುಣಾತ್ಮಕ ಪ್ರಕೃತಿ, ಜಡ ಪ್ರಕೃತಿ ಸ್ವತಂತ್ರ. ಪ್ರಧಾನಕ್ಕೆ ಕಂಟ್ರೋಲ್ ಮಾಡುವುದು ಯಾರೂ ಇಲ್ಲ. ಈವನ್ ಅದು ಪುರುಷನ ಕಂಟ್ರೋಲರ್ಗೂ ಅಲ್ಲ, ಪುರುಷನು ಸ್ವತಂತ್ರ. ಪ್ರಧಾನವೂ ಸ್ವತಂತ್ರ ಅಂದರೆ ತನಗೇನು ಬೇಕೋ ಅದು ಮಾಡ್ಬೋದು. ಪುರುಷ ಅಂದರೆ ಭಗವಂತನೂ ಸ್ವತಂತ್ರ, ಅವನು ತನಗೆ ಏನು ಬೇಕಾದರೂ ಮಾಡ್ಬೋದು. ಒಬ್ಬರ ಮೇಲೆ ಒಬ್ಬರಿಗೆ ಯಾವುದೂ ಕಂಟ್ರೋಲ್ ಇಲ್ಲ. ಪ್ರಧಾನ ಇಷ್ಟವಿದ್ದರೆ ಮಾತ್ರ ಜಗತ್ತಾಗಬಹುದು. ನೀವು ಹೇಳಿದ್ದು ಪ್ರಧಾನ ಜಗತ್ತಾಗತ್ತೆ ಅಂದರೂ, ಹಾಗೆ ಒಪ್ಪಿದರೂ, ಯಾವಾಗ ಪ್ರಧಾನ ತಾನು ಇಷ್ಟಪಟ್ಟಾಗ ಮಾತ್ರ ಜಗತ್ತಾಗಬಹುದು. ಹಾಗಾಗಿ ಇಷ್ಟಪಟ್ಟಿಲ್ಲ ಅಂದರೆ ಅದು ಜಗತ್ತಾಗೋದಿಲ್ಲ. ನಿಮ್ಮ ಮಾತನ್ನು ಒಪ್ಪಿದ್ರು. ಹಾಗಾಗಿ ಅದು ಅನಿಶ್ಚಿತವಾಗಿದೆ. ಅದಕ್ಕೆ ನಿಯಾಮಕದಿಂದ, ಅದಕ್ಕೆ ಕಂಟ್ರೋಲ್ನಲ್ಲಿಲ್ಲ. ಪ್ರಗತಿ ಕಂಟ್ರೋಲ್ ಇಲ್ಲದೇ ಇದ್ದರೆ ಪ್ರಕೃತಿ ಜಗತ್ತಾಗಲಾರದು. ಅಂದರೆ ಭಗವಂತನ ಹಸ್ತಕ್ಷೇಪ ಇಲ್ಲದೇ ಇದ್ದರೆ ಇದು ಪ್ರಕೃತಿ ಅನ್ನೋದು ಕಂಟ್ರೋಲ್ ಲೆಸ್ ಆಗೋದ್ರಿಂದ, ಪುರುಷನ ಆಧೀನದಲ್ಲಿ ಇಲ್ಲದೇ ಇರೋದ್ರಿಂದ, ಅದು ತನ್ನ ಇಷ್ಟ ಬಂದ ಹಾಗೆ ವರ್ತಿಸುವ ಕಾರಣದಿಂದ ಇದು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಮುಂದಿನ ಸೂತ್ರ ಹೇಳುತ್ತೆ, ಅನ್ಯತ್ರ ಅಭಾವಾಚ ನ ತೃಣಾದಿವತ್. ಹುಲ್ಲು ಹಸುವಿಗೆ ಹಾಕಿದಾಗ ಮಾತ್ರ ಅದು ಹಾಲಾಗಿ ಪರಿವರ್ತಿತವಾಗುತ್ತದೆ. ಅದೇ ಹುಲ್ಲನ್ನು ನೀವು ಎತ್ತಿಗೆ ಹಾಕಿದ್ರೆ ಅದು ಹಾಲಾಗಿ ಪರಿವರ್ತನೆ ಆಗೋದಿಲ್ಲ. ಈಗ ಹುಲ್ಲು ಹಾಕಿದ ಕೂಡಲೇ ಹಾಲು ಬರುತ್ತೆ ಅನ್ನೋ ಸಿದ್ಧಾಂತವನ್ನು ನೀವು ಮಾಡಿದರೆ ಹಾಗಾಗೋದಿಲ್ಲ. ಯಾಕಂದರೆ ಹುಲ್ಲನ್ನು ಹಸು ತಿಂದಾಗ ಮಾತ್ರ ಹಾಲು ಕೊಡುತ್ತೆ. ಆದರೆ ಅದೇ ಹುಲ್ಲನ್ನು ಎತ್ತಿಗೆ ಹಾಕಿದಾಗ ಅದು ಹಾಲು ಕೊಡೋಲ್ವಲ್ಲ. ಹಾಗೆಯೇ ಈಗ ಟೇಬಲ್ ಮೇಲೆ ಇಟ್ಟ ಹುಲ್ಲು ಹಾಲು ಕೊಡುವುದಿಲ್ಲ. ಅಂದರೆ ಹುಲ್ಲಿಂದೇ ಹಾಲು ಬರುತ್ತೆ ಅಂತ ನೀವು ಹೇಳಿದರೆ, ಟೇಬಲ್ ಮೇಲೆ ಒಂದು ಕಟ್ಟು ಹುಲ್ಲಿಟ್ಟರೆ ಅದೇನು ಹಾಲು ಕೊಡೋದಿಲ್ಲ. ಹಾಗಾಗಿ ಚೇತನದ ಇನ್ವಾಲ್ವ್ಮೆಂಟ್ ಇಲ್ಲದೆ ಇದ್ದರೆ ಜಡ ಏನು ಮಾಡಲಿಕ್ಕಾಗೋದಿಲ್ಲ. ಹಾಗಾಗಿ ಸಾಂಖ್ಯರ ಪ್ರಧಾನವು ಈ ಜಗತ್ತಿಗೆ ಉಪಾದಾನ ಕಾರಣ ಅಂದರೆ ನಾವು ಒಪ್ಪಲಿಕ್ಕೆ ಸಿದ್ಧ ಇಲ್ಲ ಅಂತ ಹೇಳ್ತಾರೆ. ಯಾರಿದು ಹೇಳೋದು? ವೇದಾಂತಿಗಳು ಹೇಳ್ತಾರೆ. ನಿಮ್ಮ ಮಾತು ಸರಿಯಲ್ಲ ಅಂತ ವೇದಾಂತಿಗಳು ಹೇಳ್ತಾರೆ. ಮುಂದಿನ ಸೂತ್ರ ನೋಡಿ, 2ನೇ ಪಾದದ 6ನೇ ಸೂತ್ರ ಹೇಳುತ್ತೆ, ಅಭ್ಯುಪಗಮೆ ಅಪಿ ಅರ್ಥ ಅಭಾವಾತ್. ಅಭ್ಯುಪಗಮೆ ಅಪಿ ಅರ್ಥ ಅಭಾವಾತ್. ಪ್ರಕೃತಿಯು ಜೀವನನ್ನು, ಪುರುಷನನ್ನು ಬಂಧನಕ್ಕೆ ಒಳಪಡಿಸುತ್ತದೆ. ಪ್ರಕೃತಿಯು ಜೀವನನ್ನು ಬಂಧನಕ್ಕೆ ಒಳಪಡಿಸುತ್ತದೆ. ಆದರೆ ಇಲ್ಲಿ ಅಂದರೆ ಸಾಂಖ್ಯ ಶಾಸ್ತ್ರದ ಪ್ರಕಾರ ಪುರುಷನು ಅದರಲ್ಲಿ ಆಸಕ್ತಿಯನ್ನೇ ಹೊಂದಿರೋದಿಲ್ಲ.
ಪ್ರಕೃತಿಯ ಮೇಲೆ ಅವನಿಗೆ ಯಾವುದೇ ಆಸಕ್ತಿ ಇಲ್ಲ. ಅವನು ಅಸಕ್ತ, ಅಸಂಗ. ಹಾಗಾಗಿ ಇಲ್ಲಿ ಪ್ರಕೃತಿಯು ಪುರುಷರನ್ನು ಬಂಧಿಸೋದಿಲ್ಲ. ಹಾಗಾಗಿ ಯಾರಿಗಾಗಿ ಈ ಜಡ ಪ್ರಕೃತಿಯು ಜಗತ್ತನ್ನು ಸೃಷ್ಟಿಸುತ್ತದೆ ಎನ್ನುವುದಕ್ಕೆ ಉತ್ತರವಿಲ್ಲ. ಈಗ ನಮ್ಮಲ್ಲಾದರೂ ಉತ್ತರ ಇದೆ. ಏನು ಉತ್ತರ ಇದೆ? ಪ್ರಕೃತಿಯು ಅಥವಾ ಮಾಯೆಯು ಜೀವಾತ್ಮನನ್ನು ಬಂಧಿಸುತ್ತದೆ, ಸಂಸಾರದಲ್ಲಿ ದುಡುತ್ತದೆ. ಹಾಗಾಗಿ ಇದರಿಂದ ಹೊರಗೆ ಬರಲಿಕ್ಕಾಗಿ ನಾವು ಭಗವಂತನನ್ನು ಧ್ಯಾನ ಮಾಡ್ತೇವೆ, ಆರಾಧನೆ ಮಾಡ್ತೇವೆ, ಮುಂತಾದ ವೇದಾಂತದ ಅರ್ಥಚಿಂತನೆಯನ್ನು ಮಾಡ್ತೇವೆ, ಶ್ರವಣ ಮನನ ನಿಧಿಧ್ಯಾಸನ ಮಾಡ್ತೇವೆ. ಯಾಕೆ? ಜೀವನನ್ನು ಪ್ರಕೃತಿಯು ಮೋಹಗೊಳಿಸುತ್ತೆ, ಆ ಮೋಹದಿಂದ ಬಿಡಿಸ್ಕೊಳ್ಳಿಕ್ಕೆ. ಅದು ನಿಮ್ಮ ಶಾಸ್ತ್ರದ ಪ್ರಕಾರ, ಸಾಂಖ್ಯರ ಪ್ರಕಾರ ಪ್ರಕೃತಿಯು ಸ್ವತಂತ್ರ, ಪುರುಷನೂ ಸ್ವತಂತ್ರ. ಒಂದು, ಪುರುಷನಿಗೆ ಪ್ರಕೃತಿಯ ಬಗ್ಗೆ ಯಾವುದೇ ಅಟ್ಯಾಚ್ಮೆಂಟ್ ಇಲ್ಲ, ಅಸಂಗ. ಹಾಗಾಗಿ ಇಲ್ಲಿ ಪರಮಾತ್ಮನಾದ ಪುರುಷನು ಪ್ರಕೃತಿಯು ಸೃಷ್ಟಿಸುವ ಭೋಗದಲ್ಲಿ ಯಾವುದೇ ಆಸಕ್ತನಾಗೇ ಇಲ್ಲ. ಹಾಗಾಗಿ ಈ ರೀತಿಯಿಂದ ನೋಡಿದಾಗಲೂ ಜಡ ಪ್ರಕೃತಿ ಜಗತ್ತನ್ನು ಸೃಷ್ಟಿಸಲಿಕ್ಕಾಗೋಲ್ಲ. ಯಾಕಂದರೆ ಯಾವುದೇ ರೀಸನೇ ಇಲ್ಲ, ಅಲ್ಲಿ ರೀಸನೇ ಇಲ್ಲ ಅಂತ ಹೇಳ್ತಾರೆ. ಹಾಗಾದಾಗ ಸತ್ವಗುಣ ಹೆಚ್ಚಾಗಿ ರಜೋಗುಣ ತಮೋಗುಣಗಳು ಕಡಿಮೆ ಆಗುತ್ತವೆ. ಅಥವಾ ಇದು ಯಾವುದು ಅಂದರೆ, ಈ ಸೂತ್ರ ಈಗ ನಾವು ಯಾವುದು ಸೂತ್ರ ನೋಡಿದೆವು ಅಂದರೆ 177ನೇ ಸೂತ್ರ ನೋಡಿದೆವು. ಏನು ಹೇಳಿದೆವು ಅದರಲ್ಲಿ? 177ನೇ ಸೂತ್ರಕ್ಕೆ ನಾವು ಹೋಗ್ತಾ ಹೇಳ್ತೇವೆ. ಅಭ್ಯುಪಗಮೆ ಅಪಿ ಅರ್ಥ ಅಭಾವಾತ್. ಪ್ರಕೃತಿಯು ಜೀವನನ್ನು ಪುರುಷನನ್ನು ಬಂಧನಕ್ಕೆ ಒಳಪಡಿಸುತ್ತದೆ. ಅದು ನಿಮ್ಮ ಪ್ರಕಾರ, ಸಾಂಖ್ಯರ ಪ್ರಕಾರ ಆ ವಿಷಯವೇ ಬರೋಲ್ಲ. ಹಾಗಾಗಿ ಇಲ್ಲಿ ನೀವು ಹೇಳುವ ಜಡ ಪ್ರಕೃತಿಯಿಂದ ಜಗತ್ತು ಉಪಾದಾನ ಕಟ್ಟಕ್ಕೆ ಉಪಯೋಗ ಆಗೋಲ್ಲ ಅಂತ ಹೇಳ್ತಾ 178ನೇ ಸೂತ್ರದಲ್ಲಿ ಹೇಳ್ತದೆ, ಪುರುಷ ಅಶ್ವವತ್ ಇತಿ ಚೇತ್ ತಥಾಪಿ. ಸಾಂಖ್ಯರು ಏನು ಹೇಳ್ತಾರೆ ಅಂದರೆ, ಚೇತನದ ಸಹಾಯವಿಲ್ಲದೆಯೇ ಪ್ರಧಾನವು ಅಂದರೆ ತಮೋಗುಣ, ರಜೋಗುಣ, ಸಾತ್ವಿಕ ಗುಣ ಇವುಗಳನ್ನು ಸೇರಿ ಪ್ರಧಾನ ಅಂತ ಹೇಳೋದು ಜಗತ್ತನ್ನು ರಚಿಸಬಲ್ಲದು ಅಂತ ಅವರು ಮತ್ತೆ ವಾದಕ್ಕೆ ಬರ್ತಾರೆ. ಅವರು ಒಂದು ಉದಾಹರಣೆ ಹೇಳ್ತಾರೆ ನೋಡಿ. ಇಬ್ಬರು ಪುರುಷರಿದ್ದಾರೆ, ಒಬ್ಬನು ಕುರುಡ. ಇದನ್ನು ಸ್ವಲ್ಪ ನಿಧಾನ ಅರ್ಥ ಮಾಡಿಕೊಳ್ಳಿ. ಇಬ್ಬರು ವ್ಯಕ್ತಿಗಳು ನಿಂತಿದ್ದಾರೆ. ಒಬ್ಬನು ಕುರುಡ, ಕಣ್ಣು ಕಾಣೋಲ್ಲ ಅವನಿಗೆ. ಆದರೆ ನಡಿಲಿಕ್ಕಾಗತ್ತೆ ಅವನಿಗೆ, ಕೈಕಾಲೆಲ್ಲ ಸರಿ ಇದೆ, ಬೇರೆ ಎಲ್ಲ ಪಾರ್ಟ್ಸು ಸರಿ ಇದೆ. ಆದರೆ ಅವನಿಗೆ ಕುರುಡ, ಅವನಿಗೆ ನೋಡಲಿಕ್ಕಾಗೋಲ್ಲ. ಇನ್ನೊಬ್ಬ ಹೇಳವ, ಅವನಿಗೆ ಕಣ್ಣು ಎಲ್ಲ ಸರಿ ಇದೆ, ನಡೆಯೋದಕ್ಕೆ ಮಾತ್ರ ಆಗೋಲ್ಲ. ಈಗ ಕುರುಡ ಏನು ಮಾಡ್ತಾನೆ? ಕುರುಡ ಹೇಳ್ತಾನೆ ಹೇಳವನಿಗೆ, ಅಂದರೆ ಯಾರಿಗೆ ಕಾಲಿಲ್ಲೋ ಅವನಿಗೆ, ನೀನು ನನ್ನ ಹೆಗ್ಲ ಮೇಲೆ ಕೂತ್ಕೋ, ನಿನಗೆ ಕಣ್ಣು ಕಾಣುತ್ತಲ್ವ, ನೀನು ಎಲ್ಲಿ ಹೋಗಬೇಕು ಅಂತ ಹೇಳು, ನಾನು ಅಲ್ಲಿ ಹೋಗ್ತೇನೆ ಅಂತ. ಹಾಗಾದರೆ ಕುರುಡ ಹೆಳವನನ್ನು ಮೇಲೆ ಎತ್ತಿಕೊಂಡು ನಡೆಸುವ ಅದು. ಇದನ್ನು ನಾವು ಸ್ವಲ್ಪ ಯೋಚನೆ ಮಾಡಿದಾಗ, ಜ್ಞಾನೇಂದ್ರಿಯ ಇಲ್ಲಿ ಹೇಳವ ಅಂದರೆ ಕಾಲಿಲ್ಲ ಅಂತ, ಜ್ಞಾನೇಂದ್ರಿಯ ಅಂದರೆ ಕಾಲಿಲ್ಲ ಅಥವಾ ಕಣ್ಣು ಕಾಣಿಸುತ್ತೆ. ಕರ್ಮೇಂದ್ರಿಯ ಕುರುಡ, ಅವನಿಗೆ ಕಣ್ಣು ಕಾಣೋಲ್ಲ, ಆದರೆ ಕಾಲಿನಲ್ಲಿ ಹೋಗಲಿಕ್ಕಾಗತ್ತೆ. ಇವರಿಬ್ಬರೂ ಸೇರಿ ಸಂಚಾರ ಮಾಡಬಹುದು. ಹಾಗಾಗಿ ಜಡ ಪ್ರವೃತ್ತಿಯು ಜಗತ್ತನ್ನು ಸೃಷ್ಟಿಸಬಲ್ಲದು ಅಂತ ಸಾಂಖ್ಯರು ಹೇಳೋದು ನೋಡಿ. ಹೇಳವ ಮತ್ತು ಕುರುಡರ ಒಂದು ಎಕ್ಸಾಂಪಲ್ ಕೊಟ್ಟು ಸಾಂಖ್ಯರು ಹೇಳ್ತದೆ, ಏನೇನು ಅಂಥದ್ದೇನು ಪ್ರಾಬ್ಲಮ್ ಇಲ್ಲ, ನಿಮ್ಮ ಚೇತನ ಬೇಕಾಗಿಲ್ಲ ಅನ್ನೋದಕ್ಕೆ ಅವರೊಂದು ಎಕ್ಸಾಂಪಲ್ ಕೊಡೋದು. ಕುರುಡನಿಗೆ ನಡಿಲಿಕ್ಕಾಗತ್ತೆ ತಾನೆ, ಕುರುಡ ನಡೀಲಿ. ಹೇಳವನಿಗೆ ಕಣ್ಣು ಕಾಣಿಸುತ್ತೆ ತಾನೆ, ಅವನ ಮೇಲೆ ಹೆಗ್ಲ ಮೇಲೆ ಕೂತು ದಾರಿ ತೋರಿಸ್ಬೋದಲ್ಲ. ಹಾಗಾಗಿ ಅವರು ನಡಿಲಿಕ್ಕಾಗತ್ತೆ ಅಲ್ಲ,
ಹಾಗೆಯೇ ಜಡ ಪ್ರಕೃತಿಯಿಂದ ಯಾಕೆ ಜಗತ್ತನ್ನು ಸೃಷ್ಟಿ ಮಾಡಲಿಕ್ಕಾಗೋಲ್ಲ, ಚೇತನ ಬೇಕಾಗಿಲ್ವಲ್ಲ ಅಂತ ಒಂದು ಎಕ್ಸಾಂಪಲ್ ಕೊಡಿದವರು. ಇನ್ನೊಂದು ಎಕ್ಸಾಂಪಲ್ ಹೇಳ್ತಾರೆ. ಈಗ ಮ್ಯಾಗ್ನೆಟು ಇದೆ ಮತ್ತು ಕಬ್ಬಿಣದ ಚೂರುಗಳು ಇವೆ ಅಂತ ಅಂದ್ಕೊಳ್ಳಿ. ಒಂದೇ ಕಡೆಗೆ ಅದು ಇಟ್ಟಾಗ ಅವು ಒಂದಕ್ಕೊಂದು ಆಕರ್ಷಣೆ ಮಾಡಿ ಚೇತನದ ಯಾವುದೇ ಸಹಾಯವಿಲ್ಲದೆ ಅದು ಎಳೆಯಲ್ಪಡುತ್ತದಲ್ವಾ ಅಂತ ಅವರಿದು ಎಕ್ಸಾಂಪಲ್. ಈಗ ಇದಕ್ಕೆ ಈ ಉದಾಹರಣೆಗಳಲ್ಲಿ ಹೇಳ್ತಾರೆ, ವೇದಾಂತಿಗಳು ಹೇಳ್ತಾರೆ, ನೀವು ಹೇಳಿದ ಉದಾಹರಣೆಯಲ್ಲಿ ಕುರುಡನು ಚೇತನ ತಾನೆ, ಜಡ ಅಲ್ವಲ್ಲ, ಅವನೊಳಗೆ ಚೇತನ ಜೀವ ಇದೆ ಅಲ್ವಾ, ಹೆಡವನು ಚೇತನನೇ ಅಲ್ವಾ, ಅವನಿಗೂ ಜೀವ ಇದೆ ಅಲ್ವಾ. ಇಲ್ಲಿಯೂ ಚೇತನದ ಅವಶ್ಯಕತೆ ಇದೆ ಅಂತ ಹೇಳ್ದ ಹಾಗಾಯ್ತಲ್ಲ. ನಿಮ್ಮ ಎಕ್ಸಾಂಪಲ್ ಸರಿ ಹೋಗಲಿಲ್ಲ ಇದು. ಯಾಕಂದರೆ ಕುರುಡನಿಗೆ ಚೇತನ ಇಲ್ಲದಿದ್ದವನಲ್ಲ, ಹೆಡವನು ಚೇತನ ಇಲ್ಲದಿದ್ದವನಲ್ಲ, ಇಬ್ಬರಿಗೂ ಚೇತನ ಇದೆ. ಹಾಗಾಗಿ ಆ ಚೇತನದ ಸಹಾಯದಿಂದ ಒಬ್ಬ ನಡೀತಾನೆ, ಒಬ್ಬ ನೋಡ್ತಾನೆ, ಹಾಗಾಗಿ ಅವರು ಸಂಚಾರ ಮಾಡ್ತಾರೆ. ಹಾಗೆಯೇ ನಿಮ್ಮ ಇನ್ನೊಂದು ಎಕ್ಸಾಂಪಲ್ ನೀವು ಹೇಳಿದರೆ, ಮ್ಯಾಗ್ನೆಟ್ ಮತ್ತು ಕಬ್ಬಿಣದ ಚೂರುಗಳನ್ನು ಒಂದೇ ಕಡೆ ತರಲು ಒಬ್ಬ ಚೇತನಾತ್ಮಕ ಪುರುಷನ ಅಗತ್ಯ ಇದೆ ಅಲ್ವಾ. ಮ್ಯಾಗ್ನೆಟನ್ನು ಹತ್ತಿರ ತರಬೇಕು ಅಂತ ಹೇಳ್ತೀರಿ. ಮ್ಯಾಗ್ನೆಟನ್ನು ಹತ್ತಿರ ತಂದು ಈ ಕಬ್ಬಿಣದ ಚೂರುಗಳನ್ನು ಹತ್ತಿರ ತರಲಿಕ್ಕೆ ಒಬ್ಬ ಪುರುಷ ಅಂದರೆ ಚೇತನ ಇರುವ ಒಬ್ಬ ವ್ಯಕ್ತಿ ಅಗತ್ಯ ಇದೆಯಲ್ಲ. ಹಾಗಾಗಿ ಪ್ರಧಾನ ಜಡ ಆಗಿರೋದ್ರಿಂದ, ಹಾಗಾಗಿ ನೀವು ಹೇಳಿದ ಎಕ್ಸಾಂಪಲ್ ಸರಿ ಇಲ್ಲ. ಹಾಗಾಗಿ ನೀವು ಒಪ್ಪಬೇಕು, ಏನು ಒಪ್ಪಬೇಕು, ಪ್ರಧಾನ ಜಡವಾಗಿರೋದ್ರಿಂದ ಜಗತ್ತಿನ ಸೃಷ್ಟಿಗೆ ಅದು ಉಪಾದಾನ ಕಾರಣ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಯಾರು ಹೇಳ್ತಾ ಇದ್ದಾರೆ? ವೇದಾಂತಿಗಳು ಹೇಳ್ತಾ ಇದ್ದಾರೆ. ಮುಂದಿನ ಸೂತ್ರ ನೋಡಿ, ಮುಂದಿನ ಸೂತ್ರ ಇನ್ನೂ ಸ್ಪಷ್ಟವಾಗಿ ಹೇಳುತ್ತೆ, ಈ ನಿಮ್ಮ ಜಡ ಪ್ರಕೃತಿ ಜಗತ್ತಿನ ಸೃಷ್ಟಿಗೆ ಉಪಾದಾನ ಕಾರಣ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಮುಂದಿನ 2ನೇ ಪಾದ 8ನೇ ಸೂತ್ರ ಹೇಳುತ್ತೆ. ಅಂಗಿತ್ವಾನು ಪಪತ್ತೇಶ್ಚ. ಅಂಗಿ ಮತ್ತು ಅಂಗಭಾವ ಅಂತ ಇದೆ. ಅಂಗಿ ಮತ್ತು ಅಂಗಭಾವ. ಈಗ ಸತ್ವಗುಣ, ರಜೋಗುಣ, ತಮೋಗುಣ ಒಂದೇ ಮಟ್ಟದಲ್ಲಿ ಇದ್ದರೆ, ಈಕ್ವಿಲಿಬ್ರಿಯಮ್ನಲ್ಲಿ ಇದ್ದರೆ ಅದನ್ನು ಅವರು ಪ್ರಧಾನ ಅಂತ ಕರೆಯೋದು. ಅಂದರೆ ಈಗ ಎಷ್ಟು ಸತ್ವಗುಣ ಇದೆಯೋ ಅಷ್ಟೇ ತಮೋಗುಣ ಇರಬೇಕು, ಎಷ್ಟು ತಮೋಗುಣ ಇದೆಯೋ ಅಷ್ಟೇ ರಜೋಗುಣ ಇದ್ದರೆ ಅದನ್ನು ಅವರು ಪ್ರಧಾನ ಅಂತ ಕರೀತಾರೆ. ಈಗ ಪ್ರಧಾನ ಎಂದರೆ ಜಡ ಪುರುಷನ ಸಾನ್ನಿಧ್ಯದಲ್ಲಿ ಪ್ರಧಾನ ಎಂದರೆ ಏನು? ಜಡ. ಅದು ಪುರುಷನ ಸಾನ್ನಿಧ್ಯದಲ್ಲಿ, ಅಂದರೆ ಭಗವಂತನ ಪರಬ್ರಹ್ಮ ಸ್ವರೂಪದ ಸಾನ್ನಿಧ್ಯದಲ್ಲಿ ಅಥವಾ ಚೇತನದ ಸಾನ್ನಿಧ್ಯದಲ್ಲಿ, ಅಥವಾ ಜೀವನು ಮಾಡಿದ ಕರ್ಮಗಳಿಂದ, ಜೀವನು ಅಂದರೆ ನಮ್ಮ ದೇಹವನ್ನು ನಾವು ತಗೊಂಡಾಗ ಇದೆ ಹೇಳೋದು. ಜೀವನು ಈಗ ಒಂದು ದೇಹವನ್ನು ತಗೊಳ್ಳುವಾಗ ಈ ದೇಹ ಜಡ ಆಗತ್ತಲ್ವ, ಈ ದೇಹ ಜಡ, ಮನಸ್ಸು ಜಡ, ಬುದ್ಧಿ ಜಡ. ಈ ಎಕ್ಸಾಂಪಲ್ ತಗೊಂಡಾಗ ಈ ಜೀವನು ಮಾಡಿದ ಕರ್ಮಗಳಿಂದ ಪ್ರಧಾನ ಏನಾಗತ್ತೆ? ಬದಲಾವಣೆಗೊಳಪಡುತ್ತೆ, ಡಿಸ್ಟರ್ಬ್ ಆಗಿ ಹೋಗುತ್ತೆ. ಕರ್ಮಗಳು ಅದರ ಮೇಲೆ ಪ್ರಭಾವವನ್ನು ಬೀರುತ್ತೆ. ಹಾಗೆಯೇ ಈ ಹೊರಗೆ ನೋಡಿದಾಗ ಈ ಪುರುಷನು ಜಡದ ಮೇಲೆ, ಪುರುಷ ಅಂದರೆ ಭಗವಂತನು ಜಡದ ಮೇಲೆ ಪ್ರಭಾವವನ್ನು ಬೀರುತ್ತಾನೆ. ಹಾಗಾದಾಗ ಅಂದರೆ ಇಲ್ಲಿ ಚೇತನದ ಪ್ರಭಾವ ಬೀಳ್ತಾ ಇದೆ. ಹಾಗಾದಾಗ ಸತ್ವಗುಣ ಹೆಚ್ಚಾಗಿ ರಜೋತಮೋ ಗುಣಗಳು ಕಡಿಮೆ ಆಗುತ್ತವೆ. ಅಥವಾ ನೋಡಿ, ಇಲ್ಲೊಂದು ಫಾರ್ಮುಲಾ, ಸತ್ವಗುಣ ಹೆಚ್ಚಾದಾಗ ಉಳಿದ 2 ಗುಣಗಳು ಕಡಿಮೆ ಆಗಬೇಕು ಅಂತ. ರಜೋಗುಣ, ತಮೋಗುಣ ಸತ್ವಗುಣಕ್ಕಿಂತ ಕಡಿಮೆ ಆಗಬೇಕು. ಅಥವಾ ರಜೋಗುಣವೇ ಜಾಸ್ತಿ ಆದರೆ ಸತ್ವಗುಣ ಮತ್ತು ತಮೋಗುಣ ಕಡಿಮೆ ಆಗಬೇಕು. ಅಥವಾ ತಮೋಗುಣವೇ ಜಾಸ್ತಿ ಅಂದರೆ ಉಳಿದ 2 ಗುಣಗಳು ಸತ್ವ ರಜೋಗುಣಗಳು ಕಡಿಮೆ ಆಗುತ್ತವೆ. ಇಲ್ಲಿ ಮುಖ್ಯವಾದ ಗುಣವನ್ನು ಅಂಗಿ ಅಂತ ಕರೀತಾರೆ. ಅಂದರೆ
ಈಗ ಒಬ್ಬರಿಗೆ ಸಾತ್ವಿಕ ಗುಣ ಜಾಸ್ತಿ ಇದ್ದರೆ ಅದರ್ಥ ಏನು? ರಜೋಗುಣ ತಮೋಗುಣ ಕಡಿಮೆ ಇದೆ. ಈಗ ಜಾಸ್ತಿ ಆದ ಗುಣವನ್ನು ಅಂಗಿ ಅಂತ ಕರೀತಾರೆ, ಅಂಗಿ ಅಂತ ಹೇಳ್ತಾರೆ. ಅದಕ್ಕಿಂತ ಕಡಿಮೆ ಇರುವ ಗುಣಗಳನ್ನು ಅಂಗ ಎಂದು ಕರೆಯುತ್ತಾರೆ. ಒಂದು ಉದಾಹರಣೆ ನೋಡಿ, ಒಬ್ಬನಲ್ಲಿ ಸಾತ್ವಿಕ ಗುಣ ಜಾಸ್ತಿ ಇದೆ ಅಂದರೆ ಅದನ್ನು ಅಂಗಿ ಅಂತ ಕರೀತಾರೆ. ಆ ಸಾತ್ವಿಕ ಗುಣಕ್ಕಿಂತ ರಜೋಗುಣ ಮತ್ತು ತಮೋಗುಣ ಕಡಿಮೆ ಇದ್ದರೆ ಅದನ್ನು ಅಂಗ ಅಂತ ಕರೀತಾರೆ. ಹೀಗೆ ಅಂಗಿ ಅಂಗ ಭಾವ ಈ ತ್ರಿಗುಣಾತ್ಮಕ ಪ್ರಕೃತಿಯಲ್ಲಿ ತನ್ನಿಂದಾನೇ ಸಾಧ್ಯವಿಲ್ಲ, ತನ್ನಿಂದಾನೇ ಇರಲಿಕ್ಕೆ ಸಾಧ್ಯವಿಲ್ಲ ಅಂತ ವೇದಾಂತಿಗಳು ಹೇಳ್ತಾರೆ. ಹಾಗಾಗಿ ಈ ಪ್ರಧಾನವು ಜಗತ್ತಿನ ಸೃಷ್ಟಿಗೆ ಉಪಾದಾನ ಕಾರಣವಾಗಲಾರದು ಅಂತ ಹೇಳ್ತಾರೆ. ಅಂದರೆ ಈ ಭಾವ ಬರಬೇಕಂದ್ರೆ ಚೇತನದ ಇಂಟರ್ಫಿಯರೆನ್ಸ್ ಇರಲೇಬೇಕು ಅಂತ ಹೇಳ್ತಾ ಇರೋದು ವೇದಾಂತಿಗಳು. ಈಗ ಮುಂದಿನ ಸೂತ್ರ 2ನೇ ಪಾದದ 9ನೇ ಸೂತ್ರ, ಅಂದರೆ ಒಟ್ಟು 555ರಲ್ಲಿ 180ನೇ ಸೂತ್ರ ನೋಡಿ. ಅನ್ಯಥಾನು ಮಿತೌ ಚ ಜ್ಞಾಶಕ್ತಿ ವಿಯೋಗಾತ್, ಅನ್ಯಥಾನು ಮಿತೌ ಚ ಜ್ಞಾಶಕ್ತಿ ವಿಯೋಗಾತ್. ಏನು ಹೇಳುತ್ತೆ ಈ ಸೂತ್ರ ಅಂದರೆ, ಬೇರೆ ಯಾವ ರೀತಿಯಿಂದಲೂ ತ್ರಿಗುಣಾತ್ಮಕ ಪ್ರಕೃತಿಯ ಅಂದರೆ ಸತ್ವಗುಣ ರಜೋಗುಣ ತಮೋಗುಣಗಳ ಈಕ್ವಲಿಬ್ರಿಯಂ ಡಿಸ್ಟರ್ಬ್ ಆಗುವ ಸಂಭವವಿಲ್ಲ. ಅಂದರೆ ನಾವು ಮೇಲೆ ಹೇಳಿದ 2 ಉದಾಹರಣೆಗಳಿಂದ ಡಿಸ್ಟರ್ಬ್ ಆಗತ್ತೆ ವಿನ ಬೇರೆ ಯಾವುದರಿಂದಲೂ ಆಗೋದಿಲ್ಲ. ಆಗ ಚೇತನ ಶಕ್ತಿಯ ಅಗತ್ಯವಿದೆ. ಚೇತನ ಶಕ್ತಿ ಇಲ್ಲ ಅಂದರೆ ಇದು ಆಗೋದಿಲ್ಲ. ಆ ಚೇತನ ಶಕ್ತಿಯನ್ನು ಉಪಯೋಗಿಸಿಕೊಂಡರೆ ಮಾತ್ರ ಜಗತ್ತಿನ ಸೃಷ್ಟಿ ಸಾಧ್ಯ ಆಗತ್ತೆ. ನೀವು ಚೇತನ ಇಲ್ಲದೇ ನಾನು ಜಡದಿಂದ ಜಗತ್ತನ್ನು ಸೃಷ್ಟಿ ಆಗತ್ತೆ ಅಂದರೆ ಹಾಗಾಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಜಡ ಪ್ರಕೃತಿಯು ಅಥವಾ ಪ್ರಧಾನವು ಜಗತ್ ಕಾರಣವಲ್ಲ ಅಂತ ನಾವು ಮತ್ತೆ ಹೇಳ್ತೇವೆ ಅಂತ ಮತ್ತೆ ಆನ್ಸರ್ ಹೇಳ್ತಾರೆ ನೋಡಿ. ಮತ್ತೆ ಮುಂದಿನ ಸೂತ್ರ ಹೇಳುತ್ತೆ, ಸಾಂಖ್ಯದ ಸಿದ್ಧಾಂತದಲ್ಲೇ ಪರಸ್ಪರ ವಿರೋಧ ಇದೆ, ಅವರಲ್ಲೇ ವಿರೋಧ ಇದೆ. ಹೇಗೆ ಅಂತ ಹೇಳುತ್ತೆ ಸೂತ್ರ 10ನೇ ಸೂತ್ರ ಹೇಳುತ್ತೆ, ವಿಪ್ರತಿಷೇಧಾಚ ಅಸಮಂಜಸಂ, ವಿಪ್ರತಿಷೇಧಾಚ ಅಸಮಂಜಸಂ. ಸಾಂಖ್ಯದ ಸಿದ್ಧಾಂತದಲ್ಲಿ ಒಂದಕ್ಕೊಂದು ವಿರೋಧವಾಗಿರುವ ಅನೇಕ ವಿಚಾರಗಳು ಇವೆ. ಇವು ದೋಷವೂ ಸಹ ಹೌದು. ಒಂದು ಕಡೆ ಸಾಂಖ್ಯಶಾಸ್ತ್ರವು ಪುರುಷ ಅಸಂಗ ನಿಷ್ಕ್ರಿಯ ಮುಂತಾಗಿ ಹೇಳ್ತವೆ. ಅದೇ ಪುರುಷನನ್ನು ಇನ್ನೊಂದು ಕಡೆ ದೃಷ್ಟ ಭೋಕ್ತ ಎಂದು ಇನ್ನೊಂದು ಕಡೆ ಹೇಳುತ್ತದೆ. ಪುರುಷನು ಅಸಂಗ ನಿಷ್ಕ್ರಿಯ ಎಂದು ಒಪ್ಪಿದರೆ ಅದೇ ಪುರುಷನನ್ನು ನೀವು ದೃಷ್ಟ ಭೋಕ್ತ ಅಂತ ಹೇಗೆ ಹೇಳಲಿಕ್ಕಾಗತ್ತೆ? ಒಂದು ಅದೇ ಹೇಳ್ಬೇಕು, ಇದೇ ಹೇಳ್ಬೇಕು. ಒಂದಕ್ಕೊಂದು ವಿರುದ್ಧವಾದ್ದು ನೀವು ಹೇಗೆ ಹೇಳ್ತೀರಿ? ಪುರುಷ ಅಸಂಗ ಎಂದು ಒಪ್ಪಿದರೆ ಆ ಪುರುಷನು ಪ್ರಕೃತಿಯ ಜೊತೆಗೆ ಒಂದಾಗೋದು ಹೇಗೆ? ಅಸಂಗ ಅಂದರೆ ಯಾವುದೇ ರೀತಿ ಒಂದಾಗೋಕೆ ಇಲ್ಲ ಅಂತ ಅರ್ಥ. ಸಂಘವೇ ಇಲ್ಲ, ನೋ ಅಟ್ಯಾಚ್ಮೆಂಟ್. ಮತ್ತು ಪ್ರಕೃತಿಯ ಜೊತೆಗೆ ಪುರುಷ ಒಂದಾಗೋದು ಹೇಗೆ? ಪ್ರಕೃತಿ ಇರುವುದು ಭೋಗಕ್ಕಾಗಿ, ಪ್ರಕೃತಿಯ ವಿಷಯನ್ನು ನಾನಾ ರೀತಿಯ ಭೋಗಕ್ಕಾಗಿ ಮತ್ತು ಅಪವರ್ಗಕ್ಕಾಗಿ, ಅಂದರೆ ಪುರುಷನು ಅದರಿಂದ ಮುಕ್ತನಾಗಲಿಕ್ಕಾಗಿ ಪ್ರಕೃತಿ ಇರೋದು. ಹಾಗಾಗಿ ಪುರುಷ ಪ್ರಕೃತಿಯ ಬೇರೆ ಬೇರೆ ಅನ್ನುವುದೇ ಮುಕ್ತಿ. ಪುರುಷ ಬೇರೆ ಪ್ರಕೃತಿ ಬೇರೆ ಅನ್ನೋದೇ ಮುಕ್ತಿ. ಹಾಗಾಗಿ ಸಾಂಖ್ಯದಲ್ಲಿ ಈ ಜ್ಞಾನದ ಅವಶ್ಯಕತೆ ಇದೆ. ಈಗ ಅವರು ಏನು ಹೇಳ್ತಾರೆ ಸಾಂಖ್ಯರು? ಪುರುಷವೂ ಸ್ವತಂತ್ರ, ಪ್ರಕೃತಿಯೂ ಸ್ವತಂತ್ರ, ಯಾರ ಬಂಧನಕ್ಕೂ ಯಾರೂ ಒಳಪಟ್ಟಿಲ್ಲ. ಹಾಗಾಗಿ ಪುರುಷನಿಗೆ ಬಂಧನವೇ ಇಲ್ಲ, ಪ್ರಕೃತಿಯ ಬಂಧನವೇ ಇಲ್ಲ. ಹಾಗೆ ಹೇಳೋದ್ರಿಂದ ಈ ಜಗತ್ತು ಜಡದಿಂದ ಸೃಷ್ಟಿಯಾಗೋದು ಹೇಗೆ ಸಾಧ್ಯ ಅಂತ ಇಲ್ಲಿ ಹೇಳ್ತಾರೆ. ಒಟ್ಟಾರೆ ಹೀಗೆ ಇಲ್ಲಿ
ಒಟ್ಟು ಈವರೆಗೆ ಏನು ಹೇಳಿದ್ರು ಅಂದರೆ, ಸಾಂಖ್ಯರು ಹೇಳೋದನ್ನು ನಾವು ಯಾವುದೇ ಕಾರಣಕ್ಕೆ ಜಡ ಪ್ರಕೃತಿಯಿಂದ, ಜಡ ಪ್ರಕೃತಿಯು ಜಗತ್ತಿನ ಸೃಷ್ಟಿಗೆ ಉಪಾದಾನ ಕಾರಣವಾಯಿತು ಅಂತ ನಾವು ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಸಾಂಖ್ಯ ದರ್ಶನವನ್ನು ವೇದಾಂತಿಗಳು ಅಲ್ಲಗಳಿತಾರೆ. ಹೇಗೆ ಅಲ್ಲಗಳಿತಾರೆ ಅಂದರೆ, ವೇದಾಂತಿಗಳು ಶ್ರುತಿ ಮತ್ತು ಸ್ಮೃತಿ ಇವುಗಳನ್ನು ತೆಗೆದುಕೊಂಡು, ಅನುಭವವನ್ನು ತೆಗೆದುಕೊಂಡು ಹೇಳ್ತಾರೆ, ಸಾಂಖ್ಯ ದರ್ಶನದಲ್ಲಿ ಇದನ್ನು ನಾವು ಒಪ್ಪಲಿಕ್ಕಾಗಲ್ಲ. ನಾವು ಹೇಳೋದೇನು, ನೀವು ಹೇಳೋದೇನು ಅಂದರೆ, ನಾವು ಹೇಳೋದು ಈ ಜಗತ್ತಿಗೆ ಭಗವಂತನೇ, ಪರಮಾತ್ಮ ಪರಬ್ರಹ್ಮನೇ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಅಂತ. ನೀವೇನು ಹೇಳ್ತಾ ಇದ್ದೀರಿ? ಈ ಜಗತ್ತಿನ ಸೃಷ್ಟಿಗೆ ಭಗವಂತನು ನಿಮಿತ್ತ ಕಾರಣ, ಪುರುಷನು ನಿಮಿತ್ತ ಕಾರಣ, ಜಡ ಪ್ರಕೃತಿಯು ಉಪಾದಾನ ಕಾರಣ ಅಂತ ನೀವು ಹೇಳ್ತೀರಿ. ಜಡ ಪ್ರಕೃತಿಯು ಉಪಾದಾನ ಕಾರಣ ಅಲ್ಲ, ಭಗವಂತನೇ, ಎರಡು ಭಗವಂತನೇ ಅಂತ ನಾವು ಹೇಳ್ತಾ ಇದ್ದೇವೆ. ಅಂದರೆ ನಿಮಿತ್ತ ಕಾರಣವೂ ಭಗವಂತನೇ, ಉಪಾದಾನ ಕಾರಣವೂ ಭಗವಂತನೇ ಅಂತ ನಾವು ಹೇಳ್ತೇವೆ. ಹಾಗಾಗಿ ನಿಮ್ಮ ಮಾತನ್ನು ನಾವು ಒಪ್ಪೋದಿಲ್ಲ ಅಂತ ಸಾಂಖ್ಯರಿಗೆ ವೇದಾಂತಿಗಳು ಹೇಳ್ತಾರೆ. ಇನ್ನೊಂದು ಎಕ್ಸಾಂಪಲ್ ನೀವು ನೋಡಿದರೆ ಮತ್ತೆ ವಾಪಸ್ ಅದೇ ಎಕ್ಸಾಂಪಲ್ಗೆ ಬರ್ತೇನೆ. ಈಗ ಜೇಡಿ ಮಣ್ಣು ಇದೆ, ಕುಂಬಾರ ಇದೆ. ಕುಂಬಾರ ನಿಮಿತ್ತ ಕಾರಣ ಅಲ್ವಾ, ಜೇಡಿ ಮಣ್ಣು ಅದಕ್ಕೆ ಉಪಾದಾನ ಕಾರಣ. ಈಗ ವೇದಾಂತಿಗಳು ಹೇಳೋದ ಜೇಡಿ ಮಣ್ಣು ಮತ್ತು ಕುಂಬಾರ ಎರಡು ಭಗವಂತನೇ, ಪರಬ್ರಹ್ಮವೇ. ಹಾಗಾಗಿ ಪರಬ್ರಹ್ಮ ಒಂದೇ ಈ ಜಗತ್ತಿನ ಸೃಷ್ಟಿಗೆ ಉಪಾದಾನ ಕಾರಣವೂ ಹೌದು, ನಿಮಿತ್ತ ಕಾರಣವೂ ಹೌದು ಅಂತ. ಸಾಂಖ್ಯರು ಏನು ಹೇಳೋದು? ನಿಮಿತ್ತ ಕಾರಣ ಕುಂಬಾರ ಅಂತ ನಾವು ಭಗವಂತನ ಒಪ್ತೇವೆ. ಆದರೆ ಜೇಡಿ ಮಣ್ಣು ಅನ್ನೋದು ಪ್ರಕೃತಿ, ಅದು ಜಡ ಪ್ರಕೃತಿ. ಜಡ ಪ್ರಕೃತಿಯನ್ನು ಉಪಯೋಗಿಸಿಕೊಂಡು ಕುಂಬಾರನಾದ ಭಗವಂತನು ಈ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಅಂತ ಸಾಂಖ್ಯರು ಹೇಳೋದು. ಈ ಸಾಂಖ್ಯರ ವಾದವನ್ನು ವೇದಾಂತಿಗಳು ಒಪ್ಪುವುದಿಲ್ಲ ಅನ್ನೋದಿಗೆ ಇಲ್ಲಿ ಸಾಂಖ್ಯರ ವಾದವನ್ನು ಪೂರ್ತಿಯಾಗಿ ನಿರಾಕರಿಸಿದ ಹಾಗಾಯಿತು. ಮುಂದಿನ ವಿಡಿಯೋದಲ್ಲಿ ಮುಂದಿನ ವೈಶೇಷಿಕರು, ಬೌದ್ಧರು ಮುಂತಾದವರ ವಾದ ಏನು, ಅದನ್ನು ವೇದಾಂತ ಹೇಗೆ ಅದರಲ್ಲಿರುವ ಸಮಸ್ಯೆಗಳನ್ನು ಹೇಳಿ ಅದನ್ನು ಹೇಗೆ ನಿರಾಕರಿಸುತ್ತೆ ಅಂತ ನೋಡೋಣ. ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಓಂ ತತ್ ಸತ್. ಶ್ರೀಕೃಷ್ಣ ಅರ್ಪಣಮಸ್ತು.